ಸಿಂಧು ಮಾತ್ ಕೊಡೋದೆ ಮಾತ್ ತಪ್ಪದಿಕ್ಕೆ ಅಂತ ವಿರಾಟ್ ಹತ್ರ ಹೇಳಿದ್ದೆ ಅಲ್ವಾ, ಅದನ್ನ ಸರಿ ಮಾಡ್ಕೋತಿದ್ದೀನಿ. ಈಗ್ಲೂ ನನ್ನ ನಂಬ್ಲಿಲ್ಲ ಅಂದ್ರೆ ಹೇಗೆ? ಪ್ಲೀಸ್ ಸಿಂಧು, ನನಗೆ ಬೇರೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸೊ ಪ್ಲೀಸ್ ಮೊದ್ಲಿಲ್ಲಿಂದ ಹೊರಟೋಗು. ಹೋಗಲ್ಲ. ನಾನ್ ಯಾಕೆ ಹೋಗ್ಬೇಕು? ನಿನ್ ಮಾತ್ ಮೇಲೆ ನಂಬಿಕೆ ಬರ್ತಿಲ್ಲ ಅದಕ್ಕೆ. ನಿಜ ಹೇಳು ಸಿಂಧು, ಇಷ್ಟು ದಿನ ವಿರಾಟೆ ನನ್ ಸರ್ವಸ್ವ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತಿದ್ದವಳು, ಈಗೇನು ಇದ್ದಕ್ಕಿದ್ದಾಗೆ ಬಂದು ವಿರಾಟ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂದ್ರೆ ಇದ್ರ ಹಿಂದೆ ಬೇರೆ ಏನೋ ಕುತಂತ್ರ ಇದೆ ಅಂತ ತಾನೇ ಅರ್ಥ. ಮಗು ಮುಂದೆ ಏನ್ ಕುತಂತ್ರ ಇಶಾನಿ? ಈಗ್ಲೂ ನನ್ಗೆ ವಿರಾಟನ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ಆದ್ರೆ ನನ್ನಿಂದ ನಿನ್ ಹೊಟ್ಟೆಲಿರೋ ಮಗುಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಈ ಮದ್ವೆಗೆ ಒಪ್ಕೊಂಡಿದೀನಿ. ಅವತ್ತು ನನ್ನ ಅಕ್ಕ ನಿಂತಿದ್ದ ಜಾಗದಲ್ಲಿ ಇವತ್ತು ನೀನ್ ನಿಂತಿದ್ಯಾ. ಅದಕ್ಕೆ ನಿಮ್ ಮದ್ವೆ ಆಗಿದ ತಕ್ಷಣ ದೂರ ಹೋಗೋ ಪ್ಲಾನ್ ಮಾಡ್ಕೊಂಡಿದೀನಿ. ಇವಳ ಮಾತನ್ನ ಹೇಗ್ ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ಈಗ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂರಕ್ ಟೈಮ್ ಇಲ್ಲ. ಎಲ್ರೂ ಕಾಯ್ತಿದ್ದಾರೆ, ಬಾ ಬಾ. ಅಲ್ಲ ಪುರೋಹಿತರೆ, ಈ ಮದುವೆಗೆ ಯಾವ ಶಾಸ್ತ್ರ ಸಂಪ್ರದಾಯಗಳು ಬೇಡ. ನಾನು ನಿಮಗೆ ವಿಚಾರ ಏನು ಅಂತ ಆಗ್ಲೇ ಹೇಳಿದ್ದೀನಿ. ಹುಡುಗ ಹುಡುಗಿಗೆ ತಾಳಿ ಕಟ್ಟಬೇಕು, ಅದು ಮುಖ್ಯ. ಸರಿ ರಾಯರೇ, ನಿಮ್ಮ ಇಷ್ಟದಂತೆ ಆಗ್ಲಿ, ಮಾಡ್ಸೋಣ. ಅಕ್ಕ ಬಂದ್ಲು. ಎಲ್ಲ ರೆಡಿ ಆಯ್ತಾ? ಹಾ. ಅಮ್ಮನವ್ರೆ, ನೀವು ಅಪ್ಪಣೆ ಅಂದ್ರೆ ಕಾರ್ಯಕ್ರಮ ಮುಂದುವರ್ಸ್ಬೋದಾ? ಧಾರಾಳವಾಗಿ ಶುರು ಮಾಡಿ. ಅಮ್ಮ, ಮದುಮಗಳು ಕರ್ಕೊಂಬನ್ನಿ. ತ್ರಿಲೋಚನ, ವಿರಾಟ್, ನೀನು ದುಡುಕ್ತಾ ಇದೆಯಾ? ಪ್ಲೀಸ್ ಈ ಮದುವೆನ ಇಲ್ಲಿಗೆ ನಿಲ್ಲಿಸು. ನಾನು ದುಡುಕ್ತಿಲ್ಲ ಅಣ್ಣ, ಸರಿಯಾದ ತೀರ್ಮಾನನೇ ತಗೊಂಡಿದ್ದೀನಿ. ಹಾಗಿದ್ರೆ ಸಿಂಧು ಅವ್ರು ಮಾಡಿರೋ ಕೆಲಸಕ್ಕೆ ಇದೇ ಸರಿಯಾದ ಶಿಕ್ಷೆ. ಪ್ಲೀಸ್ ಇನ್ನೊಂದ್ಸಲ ಯೋಚನೆ ಮಾಡೋ. ಕೂತ್ಕೋ. ಹೆಣ್ಣನ್ನ ಗಂಡಿನ ಪಕ್ಕ ಕೂರ್ಸಿಮ್ಮ. ಬಾ. ಬಾ ಬೇಬಿ, ಕೂತ್ಕೋ. ವಸು, ಅಂತೂ ನಾವ್ ಅನ್ಕೊಂಡಿದ್ದು ಇಷ್ಟು ಬೇಗ ನಡೆಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ತಾಳಿ ಕಟ್ಟೋ ತಕ್ಕ ಸುಮ್ಮನೆ ಇರು. ನನಗೆ ಯಾಕೋ ಈ ಸಿಂಧು ಬೇರೆ ಗೇಮ್ನ ಆಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ವಿರಾಟ್, ಈಶಾನೇನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ಯಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಏನೋ ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ದಾಳೆ ಅಂದ್ರೆ ಸಿಂಧು ನನ್ನ ಮಗ ತಪ್ಪು ಮಾಡಿದಾನ. ಹಸ್ತ ಪ್ರಕ್ಷಾಳನಂ ಕೃತ್ವ. ಕೈ ತೊಳ್ಕೊಳಪ್ಪ. ಕೈ ತೊಳ್ಕೊಪ್ಪ. ಮಹಾಗಣಪತಿ ಪ್ರಾರ್ಥನಾ ಅಂತ ಕರಿಸೆ. ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಣಾನಾಹಂತ್ವಾ ಗಣಪತಿ ಗಮ್ಮವಾಮಹೇ ಕವೇನ್ ಕವೇನಾಪಮಸ್ತ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ವಧಾನ ಶೃಣ್ಮನ್ನೋತವ್ಯಸ್ಸೇದ ಸಾಧನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಧ್ಯಾಯಾಮಿ ಧ್ಯಾನಮಪ್ಯಾಮಿ ಆವಾಹಯಾಮಿ ರತ್ನಸಿಂಹಾಸನಂ ಸಮರ್ಪಯಾಮಿ. ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಪಾದಾರವಿಂದಯೋಃ ಪಾದ್ಯೋಪಾದ್ಮಪ್ಯಾಮಿ. ವಸುಂಧರ ಹೇಳ್ತಿರೋ ಹಾಗೆ ಸಿಂಧು ಬೇರೆ ಏನಾದ್ರೂ ಪ್ಲಾನ್ ಮಾಡಿದಾಳ? ಒಳ್ಳೆ ಬೇರೆ ಯಾರ್ದೋ ಮದ್ವೆ ಅನ್ನೋ ಹಾಗೆ ನಿಂತಿದ್ದಾಳೆ. ಸರ್ವತ್ರ ಮಹಾಗಣಪತಿ ದೇವತಾಭ್ಯೋ ನಮೋ ಮಧ್ಯಾಹ್ನ ವಾಹನಾದಿ ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ಮೊಮ್ಮಗಳ ಮದ್ವೆ, ಮೊಮ್ಮಗನ್ ಮದ್ವೆ ನಡೀತಾ ಇದೆ. ನಿಮ್ ಗಮನ ಅಲ್ಲೇ ಇದ್ರೆ ಒಳ್ಳೇದು. ನಾವ್ ಅನ್ಕೊಂಡಿದ್ದು, ಕನಸು ಕಾಣ್ತಾ ಇದ್ದಿದ್ದು ಇಷ್ಟು ವರ್ಷ ಆದ್ಮೇಲೆ ನೆರವೇರ್ತಾ ಇದೆ.
ವಿರಾಟ್ ನನ್ನ ಮಗಳಿಗೆ ತಾಳಿ ಕಟ್ಟೋದ್ರೊಳಗೆ ಸಿಂಧು ಏನ್ ಬೇಕಾದ್ರೂ ಮಾಡ್ಬೋದು. ಆದಷ್ಟು ಬೇಗ ತಾಳಿ ಕಟ್ಸೋದಕ್ಕೆ ಪುರೋಹಿತರಿಗೆ ಹೇಳಿ. ಪುರೋಹಿತ್ರೆ, ಆದಷ್ಟು ಬೇಗ ಮಾಂಗಲ್ಯ ಧಾರಣೆ ಮಾಡಿಸ್ಬಿಡಿ. ರಾಯರೇ ನಮಸ್ಕಾರ ಮಾಡ್ಕೊಳ್ಳಿ. ತಗೊಮ್ಮ, ನಮಸ್ಕಾರ ಮಾಡ್ಕೊ. ಎಲ್ಲರ ಕೈಲಿ ಮುಟ್ಸಮ್ಮ. ತಗೊಳಪ್ಪ, ಮಂಗಳ ಧಾರಣೆ ಆಗಲಿ. ಓಂ ಮಾಂಗಲ್ಯಂ ತಂತುನಾ ನೀನಾ ಮಮ ಜೀವನ ಹೇತನ ಕಂಠೆ ಬದ್ನಾಮಿ ಶುಭಗೆ ತ್ವಂಜೀವ. ವಿರಾಟ್, ಕಟ್ಟಪ್ಪ ತಾಳಿನ. ವಿರಾಟ್, ಏನ್ ಮಾಡ್ತಿದ್ಯಾ? ತಾಳಿ ಕಟ್ಟು. ಕಟ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಓಂಕಾರ್ ಮಾವನ್ ಜೊತೆ ಮಾತಾಡ್ಬೇಕು. ನನ್ ಜೊತೆನಾ? ಹೇಳಪ್ಪ, ಏನ್ ಮಾತಾಡ್ಬೇಕು ಹೇಳು. ನೋಡು ವಿರಾಟ್, ಮದ್ವೆ ಮುಗಿಲಿ, ಆಮೇಲೆ ಎಲ್ಲಾ ವಿಷಯನೂ ಮಾತಾಡೋಣ.